Hello everyone, welcome back to my YouTube channel Manjula Vlogs. ಹಿಟ್ಟು ರುಬ್ಬೋ ಹಾಗಿಲ್ಲ, ನೆನೆಸೋ ಹಾಗಿಲ್ಲ, ಕೇವಲ 5 ರಿಂದ 10 ನಿಮಿಷದಲ್ಲಿ ಸೂಪರ್ ಆಗಿ ಇನ್ಸ್ಟೆಂಟ್ ಆಗಿ ಗೋಧಿ ದೋಸೆನ ಮಾಡಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದು ಬೌಲ್ಗೆ ನಾನಿಲ್ಲಿ 3 ರಿಂದ 4 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ದೋಸೆ ಬೇಕು ಆ ಕ್ವಾಂಟಿಟಿನ ನೋಡಿಕೊಂಡು ಗೋಧಿ ಹಿಟ್ಟನ್ನು ಸೇರಿಸ್ಕೋಬೋದು. ನಾನಿಲ್ಲಿ 3 ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ, ಹಾಗಾಗಿ 4 ಸ್ಪೂನ್ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ. ಜೀರಿಗೆ, ಓಂಕಾಳು ಅಥವಾ ಅಜ್ವೈನ ಅಂತೀವಲ್ಲ, ಅದು ಏನು ಬೇಕಾದರೂ ನಾವು ಸೇರಿಸ್ಕೋಬೋದು. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿಣ, ಗರಂ ಮಸಾಲಾನ ಸೇರಿಸಿ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಅದೆಲ್ಲ ಏನಿದೆ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗೆ ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು. ತುಂಬ ತೆಳು ಇರಬಾರ್ದು, ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗುತ್ತೆ. ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕಾಗುತ್ತೆ. ಇದಕ್ಕೆ ನೀವು ಬೇಕಿದ್ದರೆ ರವೆನ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ರವೆ ಏನೂ ಸೇರಿಸಿಲ್ಲ, ಬರೀ ಗೋಧಿ ಹಿಟ್ಟಲ್ಲೇ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ರವೆ ಸೇರಿಸಿದ್ರೆ ಸ್ವಲ್ಪ ಗರಿಯನ್ನಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸಾಫ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಗೋಧಿ ಹಿಟ್ಟನ್ನು ಬಿಟ್ಟರೆ ಬೇರೆ ಏನೂ ಸೇರಿಸಿಲ್ಲ. ಹಂಚು ಕಾಯಕ್ಕಿಟ್ಟಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ದೋಸೆ ಹಿಟ್ಟು ಏನು ರೆಡಿ ಮಾಡಿದ್ದೀವಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸೋಡಾ, ಈನೋ ಏನೂ ಬಳಸಿಲ್ಲ. ಹಿಟ್ಟು ಕಲಸಿದ ತಕ್ಷಣ ಹಾಕ್ಬೋದು. ದೋಸೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೆನೆಸಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ನಿಮಗೆ ಎಷ್ಟು ತೆಳುಗೆ ಹಾಕೋಕ್ಕೆ ಸಾಧ್ಯನೋ ಅಷ್ಟು ತೆಳ್ಳಗೆ ಹಾಕ್ಬೋದು, ಅಥವಾ ಸೆಟ್ ದೋಸೆ ಥರನೂ ಹಾಕ್ಕೋಬೋದು. ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ಹಾಕ್ಕೋಬೋದು. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಮೇಲೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ಇಟ್ಟಿರುವಂತಹ ಈರುಳ್ಳಿನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಇಲ್ಲಿ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಎಳ್ಳು ಅದನ್ನು ಕೂಡ ಬಳಸ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ. ನಾನಿಲ್ಲಿ ಈರುಳ್ಳಿ ಮಾತ್ರ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಒಂದೇ ಸೈಡ್ ಬೇಯಿಸಬಾರ್ದು, ಎರಡೂ ಕಡೆನೂ ಬೇಯಿಸ್ಕೋಬೇಕಾಗುತ್ತೆ ಈ ದೋಸೆನ. ಬೆಳಗ್ಗೆ ತಿಂಡಿಗೂ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು. ತುಂಬ ಸಾಫ್ಟಾಗಿರುತ್ತೆ. ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನಬೇಕು ಅಂದಾಗಲೂ ಮಾಡ್ಕೋಬೋದು. ಈ ದೋಸೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಇನ್ಸ್ಟೆಂಟಾಗಿ ಬೇಗ ಆಗುವಂತಹ ದೋಸೆ. ಹಾಗೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಯಾವುದೇ ರೀತಿಯ ಪಲ್ಯ, ಚಟ್ನಿ ಜೊತೆಲಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಸೊಪ್ಪು ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ, ಜೊತೆಗೆ ಸ್ವಲ್ಪ ಮೊಸರಿದೆ. ಈ ಗೋಧಿ ದೋಸೆ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.